ಶ್ರೀ ಹರಿವಾಯು ಗುರುಭ್ಯೋ ನಮಃ. ಓಂ ವಂದೇ ವಿಷ್ಣುಂ ನಮಾಮಿ ಶ್ರಿಯಮಥ ಚ ಭುವಂ ಬ್ರಹ್ಮವಾಯೂ ಚ ವಂದೇ ಗಾಯತ್ರೀಂ ಭಾರತೀಂ ತಾಮಪಿ ಗರುಡಮನಂತಂ ಭಜೆ ರುದ್ರದೇವಂ ದೇವೀಂ ವಂದೇ ಸುಪರ್ಣೀಂ ಮಹಿಪತಿದಯಿತಾಂ ವಾರುಣೀಮಪ್ಯುಮಾಂ ತಾಂ ಇಂದ್ರಾದೀನ್ ಕಾಮಮುಖ್ಯಾನಪಿ ಸಕಲಸುರಾನ್ ತದ್ಗುರೂನ್ ಮದ್ಗುರೂಂಶ್ಚ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಸಾಧಿತಾ ಕಿಲ ಸತ್ತತ್ವಂ ಬಾಧಿತಾ ಕಿಲ ದುರ್ಮತಂ ಬೋಧಿತಾ ಕಿಲ ಸನ್ಮಾರ್ಗಂ ಮಾಧವಾಖ್ಯಯತಿಂ ಭಜೆ. ಸಂಸ್ಥಾನ ರಕ್ಷಣೆ ಶೂರಾನ್ ಪ್ರಸನ್ನಾನ್ ರಾಘವಾರ್ಚನೆ ಪ್ರಣಮಾಮಿ ಗುರೂನ್ ನಿತ್ಯಂ ಪ್ರಸನ್ನ ಶೂರಮಾಧವಾನ್. ಪ್ರಸನ್ನ ಶೂರಮಾಧವ ಕರಾಬ್ಜೋತ್ಥಾನ್ ಯತೀಶ್ವರಾನ್ ವೀರರಾಮರತಾನ್ ವಂದೇ ವಿದ್ಯಾಸಾಗರ ಮಾಧವಾನ್. ಪೃಥ್ವೀಮಂಡಲ ಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಯೆ ಗುರೂನ್ ಮಮ. ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ವಿದ್ಯಾವಲ್ಲಭಮಾಧವತೀರ್ಥಗುರುಭ್ಯೋ ನಮಃ. ಹರಿ ಓಂ. ಓಂ ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತಭವ್ಯಭವತ್ಪ್ರಭುಃ ಭೂತಕೃದ್ಭೂತಭೃದ್ಭಾವೋ ಭೂತಾತ್ಮ ಭೂತಭಾವನಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇವತ್ತಿನ ದಿನ ವಿಷ್ಣು ಸಹಸ್ರನಾಮ ಪಾಠವನ್ನು ಪ್ರಾರಂಭ ಮಾಡೋದಕ್ಕಿಂತ ಮೊದಲು ಫಾಲ್ಗುಣ ಬಿದಿಗಿ ತದಿಗಿ ಚವಿತಿ ಪಂಚಮಿ ಈ 3 ದಿನಗಳು ದೊಡ್ಡ ಒಂದು ಪರ್ವಕಾಲ. ಈ ಅನೇಕ ಮಠಗಳಲ್ಲಿ ಅನೇಕ ಮಹಾನುಭಾವರ ಒಂದು ಆರಾಧನೆ. ಅವರೆಲ್ಲರ ಒಂದು ಹೆಸರುಗಳು ಹೇಳಿ, ಎಲ್ಲರೂ ಪ್ರಾತಸ್ಮರಣೀಯರು, ಮಹಾನುಭಾವರು, ಅಪರೋಕ್ಷ ಜ್ಞಾನಿಗಳು. ಅವರ ಹೆಸರುಗಳನ್ನು ಹೇಳಿ ಸ್ಮರಿಸಿ ನಾನು ಪಾಠವನ್ನು ಶುರು ಮಾಡ್ತೇನೆ. ಬಿದಿಗಿ ಸುಧೀಂದ್ರ ತೀರ್ಥರ ಆರಾಧನೆ. ಸುಧೀಂದ್ರ ತೀರ್ಥ ಸುಧೀಂದ್ರ ತೀರ್ಥರು ನಮಗೆ ಕಲಿಯುಗ ಕಾಮಧೇನುವು ಕಲ್ಪವೃಕ್ಷವನ್ನು ಕೊಟ್ಟವರು, ರಾಯರನ್ನು ಕೊಟ್ಟವರು. ಸುಧೀಂದ್ರ ತೀರ್ಥರು ಮಹಾಪಂಡಿತರು, ವಿಜಯೇಂದ್ರ ತೀರ್ಥರ ಶಿಷ್ಯರು, ರಾಯರ ಗುರುಗಳು. ಅಂತಂದ ಮೇಲೆ ಸುಧೀಂದ್ರ ತೀರ್ಥರ ಗುರುಗಳು ಯಾರು, ಶಿಷ್ಯರು ಯಾರು ಅಂತ ನೋಡಿದಾಗ ಸುಧೀಂದ್ರ ತೀರ್ಥರು ಎಂತಹ ಮಹಾನುಭಾವರು ಅಂತ ನಮಗೆ ಗೊತ್ತಾಗತ್ತೆ. ಅಂತಹ ಸುಧೀಂದ್ರ ತೀರ್ಥರಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು, ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ, ಇನ್ನು ತದಿಗಿ ಭಾವಿ ಸಮೀರರು, ರುಜುಗಣಸ್ಥರು, ವಾದಿರಾಜರು, ಮಹಾನುಭಾವರು. ನಮ್ಮ ರಾಜತ್ರಯ ಹೇಗೆ ಮಧ್ವಮುನಿ, ಜಯಮುನಿ, ವ್ಯಾಸಮುನಿ ಅಂಥೇಳಿ ಮುನಿತ್ರಯವಿದೆಯೋ ನಮ್ಮ ಮಧ್ವ ಸಿದ್ಧಾಂತ ಪರಂಪರೆಯಲ್ಲಿ, ಹಾಗೆ ರಾಜತ್ರಯ ಶ್ರೀಪಾದರಾಜರು, ವ್ಯಾಸರಾಜರು, ವಾದಿರಾಜರು ಒಬ್ಬರಿಗೊಬ್ಬರು ಇವರು ಶಿಷ್ಯರಾಗಿ, ಗುರು ಶಿಷ್ಯರಾಗಿದ್ದು ಭಾವಿ ಸಮೀರರಾಗಿ ವಾದಿರಾಜರು ನಮಗೆ ಈ ಕರ್ನಾಟಕ ಸಂಗೀತ ಹರಿದಾಸ ಸಾಹಿತ್ಯವನ್ನು ವ್ಯಾಸ ಸಾಹಿತ್ಯದ ಜೊತೆಗೆ ಅಷ್ಟೇ ಉತ್ತುಂಗ ಶಿಖರಕ್ಕೆ ಏರಿಸಿದಂತಹ ಮಹಾನುಭಾವರು ರಾಜತ್ರಯರಲ್ಲಿ ಒಬ್ಬರಾದ ವಾದಿರಾಜರು. ಅವರಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ, ಇನ್ನು ಮುನಿತ್ರಯರಲ್ಲಿ ಒಬ್ಬರು, ರಾಜತ್ರಯರಲ್ಲಿ ಒಬ್ಬರು ಆದ ಈಸು ಮುನಿಗಳಿದ್ದೇನು ಮಾಡಿದರು ವ್ಯಾಸಮುನಿ ಮಧ್ವ ಮತವನ್ನುದ್ಧರಿಸಿದ ಅಂತ ಹೇಳಿ ಅರ್ಥಿಕಲ್ಪಿತ ಕಲ್ಪೋಯಂ ಪ್ರತ್ಯರ್ಥಿ ಗಜಕೇಸರಿ ವ್ಯಾಸತೀರ್ಥ ಗುರುರ್ಭೂಯ ತಸ್ಮದಿಷ್ಟಾರ್ಥ ಸಿದ್ಧಯೇ. ಅರ್ಥಿಕಲ್ಪಿತ ಕಲ್ಪೋಯಂ ಕೇಳುವವರಿಗೆ ಕಲ್ಪವೃಕ್ಷ, ಪ್ರತ್ಯರ್ಥಿಗಳೆಂಬ ಪ್ರತಿವಾದಿಗಳಿಗೆ, ಪ್ರತ್ಯರ್ಥಿಗಳಿಗೆ ಎಂಬ ಗಜಕ್ಕೆ ಸಿಂಹದಂತೆ ಇರುವವರು ಮಹಾನುಭಾವರು ವ್ಯಾಸರಾಜರು. ಪ್ರಹ್ಲಾದರಾಜರ ಅವತಾರ. ಪ್ರಹ್ಲಾದರಾಜರಲ್ಲಿ ಭಗವಂತನ ವಿಭೂತಿ. ವಾಯುನಾಚ ಸಮಾವಿಷ್ಟ ಪ್ರಹ್ಲಾದೋ ನಿತ್ಯಭಕ್ತಿಮಾನ್ ಅಂತೇಳಿ ವಾಯುದೇವರ ಆವೇಶ ವಿಶೇಷವಾಗಿದೆ. ಅಂತಹ ವಾಯುದೇವರ ಆವೇಶ, ಭಗವಂತನ ವಿಭೂತಿ ಇರುವ ಪ್ರಹ್ಲಾದರಾಜರ ಅವತಾರವಾದ ವ್ಯಾಸರಾಜರು. ವ್ಯಾಸರಾಜರೇ ರಾಯರು. ಆ ವ್ಯಾಸರಾಜರ ಒಂದು ಆರಾಧನೆ ಫಾಲ್ಗುಣ ಬಹುಳ ಚವಿತಿ
ಚತುರ್ಥಿಯ ದಿನ ಅವರ ಒಬ್ಬೊಬ್ಬ ಮಹಾನುಭಾವರ ಒಬ್ಬರೊಬ್ಬರ ಒಂದು ನಾವು ವಿಷಯಗಳನ್ನು ಹೇಳಬೇಕಂದ್ರೂ ಕೂಡ ನಮ್ಮ ಇಡೀ ಜೀವನ ಸಾಕಾಗುವುದಿಲ್ಲ, ಅಂತಹ ಮಹಾನುಭಾವರೊಬ್ಬರೊಬ್ಬರು. ಇನ್ನು ಪಂಚಮಿಯ ದಿನ ವ್ಯಾಸರಾಜರ ಶಿಷ್ಯರಾದಂತಹ ಗೋವಿಂದ ಒಡೆಯ ತೀರ್ಥರು ಮಹಾನುಭಾವರು. ಗೋವಿಂದ ಒಡೆಯರಿಗೆ ನವಬೃಂದಾವನಗಳೊಳಗೆ ಒಂದು ಬೃಂದಾವನವಾಗಿ ಅವರ ಗುರುಗಳೆಲ್ಲರೂ ಕೂಡ ಅವರಿಗೆ ಅಲ್ಲಿ ಜಾಗವನ್ನು ಕೊಟ್ಟಿದ್ದಾರೆ ಅಂದರೆ ಅವರು ಎಷ್ಟು ಮಹಾನುಭಾವರು ಅಂತ ಅರ್ಥವಾಗುತ್ತೆ. ಹಾಗೆ ನಮ್ಮ ಮಾಧವ ತೀರ್ಥ ಮಠದಲ್ಲಿ ಇವತ್ತಿನ ದಿನ ಪರಂಪರಾ ಗುರುಗಳು ಜ್ಞಾನಿವರ್ಯ ತೀರ್ಥರು ಅಂತ ಅವರ ಆರಾಧನೆ. ಅಷ್ಟೇ ಅಲ್ಲದೆ ಉತ್ತರಾದ ಮಠದಲ್ಲಿ ನನಗೆ ತಿಳಿದಷ್ಟು ಮಟ್ಟಿಗೆ ಸವಣೂರು ಸತ್ಯಬೋಧ ತೀರ್ಥರು ಅವರದು ಆರಾಧನೆ ಅಂತ ಕಾಣುತ್ತೆ. ಈ ಎಲ್ಲ ಮಹಾನುಭಾವರ ಎಲ್ಲರ ಒಂದು ಗುರುಗಳಿಗೆ ಇವರೆಲ್ಲರೂ ನಿತ್ಯ ಪ್ರಾತಸ್ಮರಣೀಯರು, ಮಹಾನುಭಾವರು, ಅಪರೋಕ್ಷ ಜ್ಞಾನಿಗಳು, ತಪಸ್ವಿಗಳು, ಮಹಾಜ್ಞಾನಿಗಳು. ಇವರೆಲ್ಲರಿಗೂ ಕೂಡ ಒಮ್ಮೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ ಇನ್ನು ನಮ್ಮ ಪಾಠವನ್ನು, ವಿಷ್ಣು ಸಹಸ್ರನಾಮ ಪಾಠವನ್ನು ಶುರು ಮಾಡೋಣ ಅಂತ ಹೇಳ್ತಾ 32ನೇ ಶ್ಲೋಕ. ಭೂತಭವ್ಯ ಭವನ್ನಾಥಃ ಪವನಃ ಪಾವನೋ ಅನಲಃ ಕಾಮಃ ಕಾಮಕೃತ್ ಕಾಂತಃ ಕಾಮಃ ಕಾಮಪ್ರದಃ ಪ್ರಭು ಅಂತ 32ನೇ ಶ್ಲೋಕದಲ್ಲಿ ಕೊನೆಯ ಶಬ್ದವನ್ನು ಪ್ರಭು ಎಂಬುದನ್ನು ಹೇಳಿಕೊಂಡಿದ್ದೇವೆ. ಹೇಳಿಕೊಂಡು ಇವಾಗ 33ನೇ ಶ್ಲೋಕದಲ್ಲಿ ನಮಗೆ ಯುಗಾಧಿಕೃತ್ ಯುಗಾವರ್ತೋ ನೈಕಮಾಯೋ ಮಹಾಶನಃ ಅದೃಶ್ಯೋ ವ್ಯಕ್ತರೂಪಶ್ಚ ಸಹಸ್ರ ಜಿದನಂದಜಿತು. ಈ ಶ್ಲೋಕದಲ್ಲಿ ಯುಗಾಧಿಕೃತ್ ಯುಗಾವರ್ತಃ ನೈಕಮಾಯಃ ಮಹಾಶನಃ ಅದೃಶ್ಯಃ ವ್ಯಕ್ತರೂಪಃ ಸಹಸ್ರಜಿತ್ ಅಂತ ಹೇಳ್ತಾ ಇನ್ನು ಆಮೇಲೆ ಕೊನೆಯ ನಾಮ ನಮಗೆ ಹೇಳ್ತಾ ಇದ್ದಾರೆ. ಅದೃಶ್ಯ ವ್ಯಕ್ತರೂಪ ಮತ್ತು ವ್ಯಕ್ತರೂಪ ಅದು ಮತ್ತು ಅವ್ಯಕ್ತರೂಪ ಅಂತ ಕೂಡ ಹೇಳ್ತಾ ಇದ್ದಾರೆ. ಸಹಸ್ರಜಿತ್ ಆಮೇಲೆ ಅನಂತಜಿತ್ ಎಂಬುವಂತಹ ಇಷ್ಟು ನಾಮಗಳನ್ನು ಈ ಶ್ಲೋಕ ಒಳಗೊಂಡಿದೆ. ಇವತ್ತು ಯುಗಾಧಿಕೃತ್ ಎಂಬುವಂತಹ ನಾಮವನ್ನು ಕುರಿತು ಹೇಳಿಕೊಳ್ಳೋಣ ಅಂತ ಹೇಳ್ತಾ, ಯುಗಾನಾಮಾದಿ ಆರಂಭಸ್ಥಂ ಕರೋತೀತಿ ಯುಗಾಧಿಕೃತ್. ಯುಗಾನಾಂ ಆದಿ, ಯುಗಗಳ ಆದಿಯನ್ನು ಅಂದರೆ ಯುಗಗಳನ್ನು ಪ್ರಾರಂಭಿಸುವವನು, ಆದ ಕಾರಣ ಅವನಿಗೆ ಯುಗಾಧಿಕೃತ್ ಅಂಥೇಳಿ. ಯುಗಗಳ ಆದಿಯನ್ನು ಪ್ರಾರಂಭ ಮಾಡುವವನಾದ ಕಾರಣ ಅವನಿಗೆ ಯುಗಾಧಿಕೃತ್ ಅಂತ ಹೇಳ್ತಾರೆ. ಇನ್ನು ಇಲ್ಲಿ ಈ ಯುಗಗಳು ಅಂತ ಹೇಳಿದ್ರೆ ಇದು ಕಾಲನಾಮಕನ. ನಾವು ಇನ್ನೇನು ಬರೋದು ಉಗಾದಿ, ಯುಗಾದಿನೇ ಉಗಾದಿ ಅಂತ ನಾವು ಕರಿತೇವೆ. ಈ ಯುಗಾದಿ ಅಂದರೆ ಯುಗಗಳನ್ನು ಕುರಿತು ಯುಗಗಳ ಆರಂಭ ಮಾಡುವವನು, ಯುಗಾದಿಗಳ ಭೇದವನ್ನು ಮಾಡುವವನು ಅಂತ ಹೇಳ್ತಾ ಇದೇ ಶ್ಲೋಕದಲ್ಲಿ ಯುಗಾಧಿಕೃತ್ ಮತ್ತು ಯುಗಾವರ್ತಃ ಅಂತ ಹೇಳಿ ಬರ್ತಾ ಇದೆ. ಅಂದರೆ ಕಾಲ ಅಂದರೆ ಯಾವುದು, ಬೇರೆ ಇನ್ಯಾವುದೋ ಅಲ್ಲ. ಕಾಲ ಅಂದರೆ ಭಗವಂತನೇ, ಕಾಲನಾಮಕ ಭಗವಂತ. ಆ ಅಖಂಡವಾದ ಕಾಲ, ಕಾಲಕ್ಕೆ ಆದಿ ಅಂತ್ಯಗಳು ಇಲ್ಲ. ಕಾಲಕ್ಕೆ ನಾವು ಮೊದಲನೇ ಫಸ್ಟ್ ಸೆಕೆಂಡ್, ಫಸ್ಟ್ ಮಿನಿಟ್, ಫಸ್ಟ್ ಡೇ, ಫಸ್ಟ್ ಇಯರ್ ಅಂತಿಲ್ಲ. ಅದಕ್ಕೆ ನಾವೇನು ಹೇಳ್ತಾ ಇದ್ದೀವಿ, ಒಂದು ಮಹಾನುಭಾವರನ್ನಿಟ್ಟು ಶಾಲಿವಾಹನ ಶಕ, ಶಾಲಿವಾಹನ ಅಂತೇಳಿ ಆ ಶಕನಿಟ್ಟು ಅದು ಬಿಫೋರ್ ಆ್ಯಂಡ್ ಆಫ್ಟರ್ ಅಂತ ಇಟ್ಕೊತಾ ಇದ್ದೇವೆ. ಯಾಕೆ? ಕಾಲಕ್ಕೆ ಆದಿ ಇಲ್ಲ, ಅಂತ್ಯ ಇಲ್ಲ. ಆದಿ ಅಂತ್ಯರಹಿತವಾದದ್ದು, ಅನಂತವಾದದ್ದು ಅಖಂಡವಾದ ಕಾಲ. ಆ ಅಖಂಡವಾದ ಕಾಲವನ್ನು ನಾವು ಕಾಲನಾಮಕ ಭಗವಂತನನ್ನು ಉಪಾಸನೆ ಮಾಡಲಿಕ್ಕೆ ನಮಗೆ ಸಾಧ್ಯವಾಗದೆ ನಾವೇನು ಮಾಡಿದ್ವಿ, ಕಾಲವನ್ನು ಖಂಡಗಳಾಗಿ ವಿಭಾಗಿಸಿಕೊಂಡು, ಅದಕ್ಕೆ ನಾವು ಭಾಗವತದಲ್ಲಿ ಬರುತ್ತೆ ಸಣ್ಣ ಪರಮಾಣು ಕಾಲ, ಅಣುಕ, ದ್ವ್ಯಣುಕ, ತ್ರ್ಯಣುಕ, ತಿಸ್ರ, ರೇಣು, ವೇದ, ಕಾಷ್ಟ ಅಂತೆಲ್ಲ ಬರುತ್ತೆ. ಬಂದು ದಿನಗಳು, ನಿಮಿಷಗಳು, ವಾರಗಳು, ದಿನಗಳು ಹೀಗೆಲ್ಲ ಬರ್ತಾಯಿದೆ. ಹೀಗೆ ಯುಗಾದಿ ಒಂದು ಯುಗ. ಯುಗಗಳು
4 ಯುಗಗಳು, ಈ ರೀತಿಯಾಗಿ ಆ ಅಖಂಡವಾದ ಕಾಲನಾಮಕನನ್ನು ಅದೇ ಹೇಳ್ತಾರೆ ಹರಿಕಥಾಮೃತಸಾರದಲ್ಲಿ ಜಗನ್ನಾಥದಾಸರು, ಭಗವಂತನ ಖಂಡಾಖಂಡ ವಿಭೂತಿಗಳನ್ನರಿತು ಚಿಂತಿಸು. ಅಂದರೆ ಭಗವಂತನ ಕೆಲವುಗಳಲ್ಲಿ ಭಗವಂತನ ಅಖಂಡ ವಿಭೂತಿ ಇರುತ್ತೆ, ಕೆಲವುಗಳಲ್ಲಿ ಖಂಡ ವಿಭೂತಿ ಇರುತ್ತೆ. ಸರಿ, ವಿಭೂತಿ 10 ರಕ ಇರಲಿ. ಇವಾಗೆ ಭಗವಂತನ ಈ ಅಖಂಡವಾದ ಕಾಲನಾಮಕ ಭಗವಂತನನ್ನು ಯುಗಗಳು, ದಿನಗಳು, ವರ್ಷಗಳು ಈ ರೀತಿಯಾಗಿ ವಿಭಾಗ ಮಾಡಿಕೊಳ್ತಾ ಇದ್ದೇವೆ. ಎಲ್ಲವೂ ಅವನೇ. ಅದಕ್ಕೆ ಹೇಳಿದ ತಿಥಿವಾರ ನಕ್ಷತ್ರ ಯೋಗ ಕರಣವು ನೀನೇ, ಎಲ್ಲವೂ ನೀನೇ, ಸಕಲ ಗ್ರಹಬಲವು ನೀನೆ ಸರಸಿಜಾಕ್ಷ. ತಿಥಿವಾರ ನಕ್ಷತ್ರ ಯೋಗ ಕರಣ ಸಕಲವೂ ಅವನೇ ಆಗಿದ್ದಾನೆ. ಆದ ಕಾರಣ ಅವನಿಗೆ ಯುಗ ಅಂತ ಹೆಸರು. ಯುಗಾಧಿಕೃತ್ ಅಂದರೆ ಯುಗಗಳನ್ನು ಆರಂಭಿಸುವವನು. ಆದ ಕಾರಣ ಅವನಿಗೆ ಯುಗಾಧಿಕೃತ್ ಅಂತ ಹೇಳ್ತಾ, ಇನ್ನು ದ್ವಾದಶ ಸ್ತೋತ್ರದಲ್ಲಿ ಆಚಾರ್ಯರು ಹೇಳ್ತಾ ಇದ್ದಾರೆ, ದುಷ್ಟಕುಲಾಂತಕ ಕಲ್ಕಿ ಸ್ವರೂಪ ಧರ್ಮ ವಿವರ್ಧನ ಮೂಲ ಯುಗಾದೇ ಅಂಥೇಳಿ. ಈ ಭಗವಂತ ಕಾಲನಿಯಾಮಕನಾಗಿದ್ದಾನೆ. ಇಷ್ಟರವರೆಗೂ ನಾವು ಹೇಳ್ಕೊಂಡಂತೆ ಕಾಲನಿಯಾಮಕನಾದ ಭಗವಂತನು ಆಯಾ ಯುಗದಲ್ಲಿ, ಅಂದರೆ ಯಾವ ಯುಗದಲ್ಲಿ ಜಗತ್ತು ಹೇಗೆ ನಡೆಯಬೇಕೋ ಹಾಗೆ ನಡೆಸುತ್ತಾನೆ. ಒಂದು ಯುಗ ಮುಗಿದ ನಂತರ ಆ ಯುಗಧರ್ಮವನ್ನು ಸಮಾಪ್ತಿ ಮಾಡ್ತಾನೆ ಮತ್ತು ಮುಂದಿನ ಯುಗಧರ್ಮ ನಡೆಯುವಂತೆ ಮಾಡುವುದರ ಮೂಲಕ ಯುಗವನ್ನು ಪ್ರಾರಂಭ ಮಾಡ್ತಾನೆ. ಇಲ್ಲಿ ಯುಗಾಧಿಕೃತ್ ಯುಗಗಳನ್ನು ಆರಂಭ ಮಾಡ್ತಾನೆ ಅಂದರೆ ಏನು ಅಂತ ವಿವರಣೆ ಕೊಡ್ತಾ ಇದ್ದಾರೆ. ಈ ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ 4 ಯುಗಗಳ ಧರ್ಮಗಳು ಬೇರೆ. ಒಂದೊಂದು ಯುಗದಲ್ಲಿ ಒಂದೊಂದು ರೀತಿಯಾದ ಧರ್ಮ. ಮನುಷ್ಯರ ದೇಹದ ಪ್ರಮಾಣಗಳು ಬೇರೆ ಮತ್ತು ಇನ್ನು ಅನೇಕ ಧರ್ಮಗಳು ಬೇರೆ, ಯುಗ ಧರ್ಮಗಳೇ ಬೇರೆ ಆಗಿದೆ. ಭಗವಂತ ಏನು ಮಾಡ್ತಾನೆ, ಕೃತಯುಗದಲ್ಲಿ ನಡೆಯಬೇಕಾದಂತಹ ಹೇಗೆ ನಡೆಯಬೇಕೋ ಜಗತ್ತು ಆ ರೀತಿ ನಡೆಸಿ, ಕೃತಯುಗವನ್ನು ಮುಗಿಸಿದ ನಂತರ ತ್ರೇತಾಯುಗವನ್ನು ಪ್ರಾರಂಭ ಮಾಡ್ತಾನೆ ಮತ್ತು ತ್ರೇತಾಯುಗದಲ್ಲಿ ಹೇಗೆ ನಡೆಸಬೇಕೋ ಹಾಗೆ ಜಗತ್ತನ್ನು ಆ ಧರ್ಮಗಳನ್ನು ನಡೆಸಿ ದ್ವಾಪರ ಯುಗ ಆ ರೀತಿಯ ಮತ್ತು ಕಲಿಯುಗ. ಅದೇ ಹೇಳ್ತಾ ಇದ್ದಾರೆ, ದುಷ್ಟಕುಲಾಂತಕ ಕಲ್ಕಿ ಸ್ವರೂಪ ಧರ್ಮ ವಿವರ್ಧನ ಮೂಲ ಯುಗಾದೇ. ಈ ಕಲಿಯುಗ ಕೊನೆಗೆ ಭಗವಂತ 10ನೇ ಅವತಾರದ ಕಲ್ಕಿ ರೂಪವನ್ನು ತಾಳಿ ಈ ಕಲಿಯುಗ ಧರ್ಮಗಳನ್ನೆಲ್ಲ ಕೊನೆಗೊಳಿಸಿ ಮತ್ತು ಕೃತಯುಗ ಪ್ರಾರಂಭವಾಗುತ್ತೆ. ಕೃತಯುಗದ ಧರ್ಮವನ್ನು ನಡೆಸುವುದರ ಮೂಲಕ ಏನು ಮಾಡ್ತಾನೆ, ಕಲಿಯುಗ ಧರ್ಮ ಮುಗಿಬೇಕು. ಕಲಿಯುಗ ಮುಗಿದ ಕೂಡಲೇ ಕಲಿಯುಗ ಧರ್ಮಗಳು ಮುಗಿಯಬೇಕು ಮತ್ತು ತ್ರೇತಾಯುಗ ಪ್ರಾರಂಭವಾಗಬೇಕು. ತ್ರೇತಾಯುಗ ಪ್ರಾರಂಭವಾಗಬೇಕು ಅಂತ ಹೇಳಿದರೆ ಕೃತಯುಗ ಪ್ರಾರಂಭವಾಗಬೇಕು ಅಂತ ಹೇಳಿದರೆ ಕೃತಯುಗ ಧರ್ಮಗಳು ನಡೆಯಬೇಕು. ಕಲಿಯುಗ ಧರ್ಮಗಳನ್ನು ಕೊನೆಗೊಳಿಸಿ ಕೃತಯುಗದ ಧರ್ಮಗಳನ್ನು ಪ್ರವರ್ತಿಸುತ್ತಾ ಭಗವಂತನೇನು ಮಾಡ್ತಾನೆ, ತನ್ನ ಕಲ್ಕಿ ರೂಪದಿಂದ ಕೃತಯುಗವನ್ನು ಪ್ರಾರಂಭ ಮಾಡ್ತಾನೆ. ಆದ ಕಾರಣವೇ ನಮಗೆ ಆಚಾರ್ಯರು ಏನು ಹೇಳ್ತಾ ಇದ್ದಾರೆ, ದುಷ್ಟಕುಲಾಂತಕ ಕಲ್ಕಿ ಸ್ವರೂಪ ಧರ್ಮ ವಿವರ್ಧನ ಮೂಲ ಯುಗಾದಿ ಅಂತ ಹೇಳಿ ಆ ಕಲ್ಕಿ ಸ್ವರೂಪವನ್ನು, ಕಲ್ಕಿ ರೂಪಿ ಭಗವಂತನನ್ನು ಸ್ತೋತ್ರ ಮಾಡುವಾಗ ಮೂಲ ಯುಗಾದಿ ಅಂತ ಆಚಾರ್ಯರು ಸಂಬೋಧಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಪ್ರಾರಂಭ ಮಾಡೋದಕ್ಕೆ ಇಷ್ಟು ವಿವರಣೆ ಕೊಡ್ತಾ ಇದ್ದಾರೆ. ಯುಗಗಳನ್ನು ಪ್ರಾರಂಭ ಮಾಡ್ತಾನೆ ಯುಗಾಧಿಕೃತು ಅಂಥೇಳಿ ಅದಕ್ಕೆ ವಿವರಣೆ ಕೊಡ್ತಾ ಇನ್ನೂ ವಿವರಣೆಯನ್ನು ಕೊಡ್ತಾರೆ. ಯುಗಾದಿ ಕಾಲಭೇದಂ ಕರೋತೀತಿ ಯುಗಾಧಿಕೃತ್ ಅಂತ ಹೇಳ್ತಾ ಇದ್ದಾರೆ. ಯುಗವೇ ಮೊದಲಾದ ಕಾಲ ವಿಶೇಷಗಳನ್ನು, ಆ ಕಾಲಭೇದಗಳನ್ನು ಮಾಡುವವನು ಆದ ಕಾರಣ ಇವನು ಯುಗಾಧಿಕೃತು ಅಂತ ಹೇಳ್ತಾರೆ. ಇವಾಗ ಕೃತಯುಗ ಇಷ್ಟು ವರ್ಷ, ತ್ರೇತಾಯುಗ ಇಷ್ಟು ವರ್ಷ, ದ್ವಾಪರಯುಗ ಇಷ್ಟು ವರ್ಷ, ಕಲಿಯುಗ ಇಷ್ಟು ವರ್ಷ, ಕಲಿಯುಗ 4,32,000 ವರ್ಷಗಳು ಅಂತ ಹೇಳ್ತಾ ಇದ್ದಾರೆ. ಹೀಗೆ ಆ ಯುಗವೇ ಮೊದಲಾದ ಕಾಲ ವಿಶೇಷಗಳನ್ನು ಇವನು ಭೇದ ಮಾಡಿ
ಆ ಕಾಲ ವಿಶೇಷಗಳನ್ನು ಸೃಷ್ಟಿ ಮಾಡ್ತಾನಾದ ಕಾರಣ ಭಗವಂತನಿಗೆ ಯುಗಾಧಿಕೃತ್ ಅಂತ ಹೆಸರು. ಇನ್ನು ಸರ್ವೇ ನಿಮೇಷ ಜಗ್ನಿರೆ ವಿದ್ಯುತಃ ಪುರುಷಾದಧಿ ಕಲಾ ಮುಹೂರ್ತಾಃ ಕಾಷ್ಟಾಶ್ಚಾಹೋರಾತ್ರಾಶ್ಚ ಸರ್ವಶಃ ಅರ್ಧಮಾಸ ಮಾಸ ಋತವಃ ಸಂವತ್ಸರಶ್ಚ ಕಲ್ಪಾಂತಂ ಅಂತ ಹೇಳ್ತಾ ಇದ್ದಾರೆ. ಇವಾಗೆ ನಾನು ಇಷ್ಟ ಮುಂಚೆ ಹೇಳಿದೆ, ಭಾಗವತದಲ್ಲಿ ಬರುತ್ತೆ ಕಾಲ ವಿಶೇಷಗಳು, ಅತ್ಯಂತ ಅಣುಕಾಲ ಅಂತ ಹೇಳ್ತಾ ಅಣುಕ ದ್ವಣುಕ ತ್ರಣುಕ ಅಂತೆಲ್ಲ ತಿಸ್ರ ರೇಣು ಅಂತೆಲ್ಲ ಬರ್ತಾ ಈ ಕಾಲ ಅದೇ ಹೇಳಿದ್ನಲ್ಲ, ಅಖಂಡವಾದ ಕಾಲವನ್ನು ನಾವು ಗಣನೆ ಮಾಡುವುದಕ್ಕೆ ಸಾಧ್ಯವಾಗದೆ ಕಾಲಗಳನ್ನು ವಿಭಾಗ ಮಾಡಿಕೊಂಡ್ವಿ, ಪಂಚಾಂಗ ಮಾಡಿಕೊಂಡ್ವಿ, ತಿಥಿ ವಾರ ನಕ್ಷತ್ರ ಯೋಗ ಕರಣ ಅಂತ ಮಾಡಿಕೊಂಡ್ವಿ. ಈ ಬೇರೆ ಬೇರೆ ಕಾಲ ವಿಶೇಷಗಳನ್ನೆಲ್ಲ ಉಂಟು ಮಾಡ್ತಾನೆ ಯಾರು ಅಂತ ಹೇಳಿದ್ರೆ ಕಾಲ ನಿಯಾಮಕನಾದ ಭಗವಂತನೇ. ಅವನಿಂದಲೇ ಅವನು ಕಾಲ ವಿಶೇಷಗಳಾದ ಅದೇ ಹೇಳ್ತಾ ಇದ್ದಾರೆ, ಸರ್ವೇ ನಿಮೇಷ ಜಗ್ನಿರೆ ವಿದ್ಯುತಃ ಪುರುಷಾದಧಿ ಕಲಾ ಮುಹೂರ್ತಾಃ ಕಾಷ್ಟಾಶ್ಚ ಅಹೋರಾತ್ರಾಶ್ಚ ಸರ್ವಶಃ ಅರ್ಧಮಾಸ ಮಾಸ ಋತವಃ ಸಂವತ್ಸರಶ್ಚ ಕಲ್ಪಾಂತಂ. ಅದನ್ನು ಹೇಳ್ತಾ ಇದ್ದಾರೆ. ನಿಮಿಷ, ಕಳ, ಮುಹೂರ್ತ, ಕಾಷ್ಟ, ರಾತ್ರಿ, ಹಗಲು, ಪಕ್ಷ, ಮಾಸ, ಋತು, ಸಂವತ್ಸರ ಈ ಮೊದಲಾದವುಗಳೆಲ್ಲ ಹುಟ್ಟಿತು, ಆವಿರ್ಭವಿಸಿತು ಅಂದರೆ ಯಾರಿಂದ? ಕಾಲನಿಯಾಮಕನಾದ ಭಗವಂತನಿಂದಲೇ ಉದ್ಭವಿಸಿತು. ಆದ ಕಾರಣ ಅವನು ಯುಗಾಧಿಕೃತು ಅಂತ ಮಹಾನಾರಾಯಣೋಪನಿಷತ್ತು ಹೇಳ್ತಾ ಇದೆ. ಈ ಕಾಲ ವಿಭಾಗಗಳೆಲ್ಲವೂ ಕೂಡ ಭಗವಂತನಿಂದಲೇ ಆಗಿದೆ ಅಂತ ಮಹಾನಾರಾಯಣೋಪನಿಷತ್ತು ಹೇಳ್ತಾ ಇದೆ. ಆದ ಕಾರಣ ಮೇಲೆ ಹೇಳಿದ್ವಿ, ಯುಗಾದಿ ಕಾಲಭೇದಂ ಕರೋತೀತಿ ಯುಗಾಧಿಕೃತು. ಯುಗಾದಿಗಳ ಕಾಲಭೇದ, ಆ ಯುಗಗಳಲ್ಲಿ ಮತ್ತು ಕಾಲಭೇದ, ನಿಮಿಷ, ಪಕ್ಷ, ಮಾಸ ಅಂತೇಳಿ. ಆದ ಕಾರಣ ಮಹಾನಾರಾಯಣೋಪನಿಷತ್ತು ಈ ರೀತಿ ಹೇಳ್ತಾ ಇದೆ. ಈ ಕಾಲ ವಿಭಾಗ ವಿಶೇಷಗಳನ್ನು ಭಗವಂತನೇ ಮಾಡ್ತಾ ಇದ್ದಾನೆ. ಇನ್ನು ಯುಜ್ಯತೆ ಸಂಬದ್ಧತೆ ಸರ್ವದಾ ಯೋಗಿಭಿಃ ಸ್ವಹೃದೀತಿ ಯುಗಃ ಯುಜಿರ್ಯೋಗೆ ಆದಿಂ ಆದ್ಯಂ ಚತುರ್ಮುಖಂ ಕರೋತಿ ಸೃಜತೀತಿ ಆದಿಕೃತು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಯೋಗಿಗಳಿಂದ ಸರ್ವದಾ ಧ್ಯಾನಿಸಲ್ಪಡುವವನು, ಚತುರ್ಮುಖನನ್ನು ಸೃಷ್ಟಿಸಿರುವವನು ಅಂಥೇಳಿ. ಯುಜ್ಯತೆ ಸಂಬದ್ಧತೆ ಸರ್ವದಾ ಯೋಗಿಭಿಃ ಸ್ವಹೃದೀತಿ ಯುಗ. ಈ ಯೋಗಿಗಳು ಅವ್ರು ಏನು ಮಾಡ್ತಾರೆ? ಅವ್ರಿಗೆ ಬೇರೆ ಕೆಲಸವೇ ಇಲ್ಲ, ಯಾವಾಗಲೂ ಸರ್ವಕಾಲ ಸರ್ವದಾ ಭಗವಂತನನ್ನೇ ಧ್ಯಾನ ಮಾಡ್ತಾ ಇರ್ತಾರೆ. ಯೋಗಿಗಳಿಂದ ಸರ್ವದಾ ಧ್ಯಾನ ಮಾಡಲ್ಪಡುವವನು ಅಷ್ಟೇ ಅಲ್ಲ, ಯುಜಿರ್ ಯೋಗೆ ಆದಿಂ ಆದ್ಯಂ ಚತುರ್ಮುಖಂ ಕರೋತಿ ಇತಿ ಸೃಜತಿ ಇತಿ ಆದಿಕೃತು. ಈ ಚತುರ್ಮುಖ ನನ್ನ ಆದ್ಯಂ ಚತುರ್ಮುಖಂ, ಮೊಟ್ಟ ಮೊದಲು ಚತುರ್ಮುಖನನ್ನು ಸೃಷ್ಟಿ ಮಾಡಿದ್ದಾನೆ, ಸೃಜಿಸಿದ್ದಾನೆ. ಆದ ಕಾರಣ ಆದಿಕೃತ್ ಅಂತ ಹೇಳಿ ಈ ಎಲ್ಲ ಕಾರಣಗಳಿಂದ ಭಗವಂತನಿಗೆ ಯುಗಾದಿಕೃತು ಅಂತ ಹೇಳ್ತಾ ಸರಿ. ಆಮೇಲೆ ಚತುರ್ಮುಖ ಬ್ರಹ್ಮನ ಸೃಷ್ಟಿ ಮಾಡಿದ. ಅದನ್ನು ಭಗವಂತನನ್ನು ದ್ವಾದಶ ಸ್ತೋತ್ರದಲ್ಲಿ ಆಚಾರ ಸ್ತೋತ್ರ ಮಾಡ್ತಾ ಅಗ್ರಜಂ ಯಹ ಸಸಜ್ಜಾಮಗ್ರ್ಯಾಕೃತಿಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲಾಖಂಡ ಮಂಡನಂ ಅಂತ ಹೇಳ್ತಾ ಇದ್ದಾರೆ. ಅಗ್ರಜನು ಎಲ್ಲರಕ್ಕಿಂತ ದೊಡ್ಡವನಾದ ಚತುರ್ಮುಖನನ್ನು ಶ್ರೇಷ್ಠ ಶರೀರವುಳ್ಳವನನ್ನಾಗಿ ಸೃಷ್ಟಿಸಿದ್ದಾನೆ ಭಗವಂತ. ಯಾರು? ಭಗವಂತ. ಏನು ಚತುರ್ಮುಖ ಶರೀರ ಯಾವುದು ಅಂತ ಹೇಳಿದರೆ ಈ ಬ್ರಹ್ಮಾಂಡವೇ ಬ್ರಹ್ಮನ ಶರೀರ. ಅದಕ್ಕೆ ಹೇಳು, ಚತುರ್ಮುಖನನ್ನು ಶ್ರೇಷ್ಠ ಶರೀರವುಳ್ಳವನನ್ನಾಗಿ ಸೃಷ್ಟಿಸಿರುವ ವಾಸುದೇವನನ್ನು ಸಂತೋಷಪಡಿಸುತ್ತೇನೆ ಎಂದು
ಶ್ರೀಮದ್ ಆಚಾರ್ಯರು ದ್ವಾದಶ ಸ್ತೋತ್ರದಲ್ಲಿ ಸ್ತೋತ್ರ ಮಾಡ್ತಾ ಇದ್ದಾರೆ ಭಗವಂತನನ್ನು. ಅಂದರೆ ಅಗ್ರಜನಾದಂತಹ ಚತುರ್ಮುಖನನ್ನು ಸೃಷ್ಟಿ ಮಾಡಿದ ಎಂತಹ ಶರೀರ ಅಂಥೇಳಿದರೆ ಶ್ರೇಷ್ಠವಾದ ಶರೀರ. ಈ ಬ್ರಹ್ಮಾಂಡವೇ ಬ್ರಹ್ಮನ ಶರೀರವಾಗಿ ಇದೆ. ಅಂತಹ ಚತುರ್ಮುಖನನ್ನು ಸೃಷ್ಟಿ ಮಾಡಿದಂತಹ ವಾಸುದೇವನನ್ನು ನಾನು ಸಂತೋಷಪಡಿಸುತ್ತೇನೆ ಅಂತ ಆಚಾರ್ಯರು ದ್ವಾದಶ ಸ್ತೋತ್ರದಲ್ಲಿ ಭಗವಂತನನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ಇನ್ನು ಯುಗಾದೇಹೇ ಆದಿಶ್ಚಾಸೌ ಯುಗಾದಿ ಆದಿಮಿಥನಸ್ಯ ಸರಸ್ವತಿ ಬ್ರಹ್ಮಾಖ್ಯಸ್ಯ ಕರ್ತ ಅಂತ ಹೇಳ್ತಾ ಇದ್ದಾರೆ. ಮೊದಲನೆಯದಾದ ಸರಸ್ವತಿ ಚತುರ್ಮುಖರ ಜೋಡಿಯನ್ನು ಸೃಷ್ಟಿ ಮಾಡಿದ್ದಾನೆ ಭಗವಂತ. ಇದು ಬಹಳ ಒಂದು ಶಾಸ್ತ್ರ ರಹಸ್ಯದ ಒಂದು ವಿಷಯ. ಚತುರ್ಮುಖ ಯಾರು? ಭಗವಂತನ ಮಗ. ಸರಸ್ವತೀ ದೇವಿ ಯಾರು? ಭಗವಂತನ ಮಗಳು. ಮಗನಿಗೆ ಮಗಳನ್ನು ಕೊಟ್ಟು ವಿವಾಹ ಮಾಡಿದ್ದಾನೆ. ಅದನ್ನೇ ಹೇಳ್ತಾ ಇದ್ದಾರೆ. ಮೊದಲನೆಯಾದಂತಹ ಸರಸ್ವತೀ ದೇವಿಯನ್ನು ಚತುರ್ಮುಖನಿಗೆ ಜೋಡಿಯಾಗಿ ಮಾಡಿದ್ದಾನೆ ಅಂತ ಹೇಳ್ತಾ ಅದಕ್ಕೆ ಇನ್ನೂ ವಿವರಣೆ ಕೊಡ್ತಾರೆ ನಮಗೆ. ಸವೈ ನೈವ ರೇಮೇ ತಸ್ಮಾದ್ ಏಕಾಕೀ ನ ರಮತೆ ಸ ದ್ವಿತೀಯಮೈಚ್ಛದ್ ಸ ಹೈತಾವಾನಾಸ ಯಥಾ ಸ್ತ್ರೀ ಪುಮಾಂಸೌ ಸಂಪರಿಷ್ವಕ್ತೌ ಸ ಇಮಮೇವಾತ್ಮಾನಂ ದ್ವೇಧಾ ಪಾತಯತು ತತಃ ಪತಿಶ್ಚ ಪತ್ನೀ ಚಾಭವತಾಂ ತಸ್ಮಾದಿದಮರ್ಧಭೃಗಲಮಿವ ಸ್ವ ಇತಿಹ ಸ್ಮಾಹ ಯಾಜ್ಞವಲ್ಕ್ಯಸ್ತಸ್ಮಾದಯಾಮಾಕಾಶಃ ಸ್ತ್ರೀಯ ಪೂರ್ಯತೆಯೇವ ತಾಂ ಸಮಭವತ್ ತಥೋ ಮನುಷ್ಯ ಅಜಾಯಂತ ಅಂತ ಬೃಹದಾರಣ್ಯಕೋಪನಿಷತ್ತು ಹೇಳ್ತಾ ಇದೆ. ಇನ್ನು ಬೃಹದಾರಣ್ಯಕೋಪನಿಷತ್ ಭಾಷ್ಯದಲ್ಲಿ ಆಚಾರ್ಯರು ಬ್ರಹ್ಮತರ್ಕದ ವಾಕ್ಯವನ್ನು ಉಲ್ಲೇಖ ಮಾಡ್ತಾ ಇದ್ದಾರೆ. ನರೇಮೇ ಸತತೋ ಬ್ರಹ್ಮ ತಸ್ಮಾದೇಕಸ್ಯ ನೋರತಿ ಅದ್ಯಾಪಿ ಪತ್ನೀಮೈಚ್ಛಚ್ಚ ಸ ಸ್ಥೂಲತ್ವಮುಪಾಗತಃ ದಂಪತಿ ಸಹಿತೋ ಯಾವದ್ ಬ್ರಹ್ಮ ಚೈವ ಸರಸ್ವತಿ ತಾವದ್ದೇಹೋ ಅಭವದ್ಬ್ರಹ್ಮ ತಥೋ ದೇಹಂ ದ್ವಿಧಾ ಕರೋತ್ ಪಾತನಾತ್ ಪತಿಪತ್ನಿತ್ವ ಶಬ್ದ ಏನೋರಜಾಯತ ತಸ್ಮಾತ್ ತಯೋರೇಕಸುಖಂ ಭವತ್ಯೇವಾರ್ಧಪಾತ್ರವತು ತತಸ್ತಸ್ಯಾಮುಮೇಷಾದೀನ್ ದೇವಾನ್ ಸರ್ವಮನೂನಪಿ ಜನಯಾಮಾಸ ಬೋಧಸ್ಯ ಪ್ರಾಧಾನ್ಯಂ ಹಿ ಮನುಷ್ಯತ ಅಂಥೇಳಿ ಬೃಹದಾರಣ್ಯಕೋಪನಿಷತ್ತಿಗೆ ಭಾಷ್ಯವನ್ನು ಬರಿತಾ ಆಚಾರ್ಯರು ಇಷ್ಟು ಹೇಳ್ತಾ ಇದ್ದಾರೆ. ಅಂದರೆ ಸೃಷ್ಟಿ ಪ್ರಾರಂಭದಲ್ಲಿ ಚತುರ್ಮುಖನನ್ನು ಸೃಷ್ಟಿ ಮಾಡಿದ. ಆದರೆ ಚತುರ್ಮುಖ ಬ್ರಹ್ಮ ಒಬ್ಬನೇ ಏನು ಅವನು ಕ್ರೀಡಿಸುತ್ತಾನೆ ಅಂತ ಆಲೋಚನೆ ಮಾಡಿ ಆ ಚತುರ್ಮುಖ ದಪ್ಪವಾದ ಅವನ ಶರೀರದಿಂದಲೇ ಮತ್ತು ಪತಿ ಪತ್ನಿಗಳು ಉಂಟಾಗುತ್ತಾರೆ. ಚತುರ್ಮುಖ ಹಾಗೂ ಸರಸ್ವತಿಯರೇ ಆ ಪತಿ ಪತ್ನಿಗಳು, ಅವರ ಮೂಲಕವೇ ರುದ್ರಾದಿಗಳು ಜನಿಸಿದರು. ಹೀಗೆ ಸೃಷ್ಟಿಯ ಆದಿಯಲ್ಲಿ ಸರಸ್ವತಿ ಚತುರ್ಮುಖ ಬ್ರಹ್ಮರ ಜೋಡಿಯನ್ನು ಸೃಷ್ಟಿಸಲ್ಪಟ್ಟಿದೆ. ಇದಕ್ಕೆ ಏನು ಕಾರಣ ಅಂದರೆ ಭಗವದ್ ಅನುಗ್ರಹವೇ ಮುಖ್ಯ ಕಾರಣ ಅಂತ ಹೇಳ್ತಾರೆ. ಇದು ಭಾಗವತದಲ್ಲೂ ಸೃಷ್ಟಿ ಪ್ರಕರಣದಲ್ಲಿ ಅನೇಕ ರೀತಿಯಾಗಿ ಸೃಷ್ಟಿ ವಿಚಾರ ಹೇಳ್ತಾರೆ. ಅದರಲ್ಲೂ ಹೀಗೆ ಭಗವಂತನ ಬ್ರಹ್ಮದೇವರ ಶರೀರದಿಂದ ಒಂದು ಹೆಣ್ಣು ಒಂದು ಗಂಡು ಹುಟ್ಟಿತು ಅಂತೆಲ್ಲ ಮುಂದೆ ಬೇಕಾದಷ್ಟು ಬರುತ್ತೆ. ಅವೆಲ್ಲವೂ ಕೂಡ ಹೇಳ್ತಾ ಇವೆಲ್ಲವೂ ಯಾರಿಂದ ಆಯಿತು ಅಂತ ಹೇಳಿದರೆ ವಿಶೇಷವಾಗಿ ಭಗವಂತನ ಅನುಗ್ರಹವೇ ಇದಕ್ಕೆಲ್ಲದಕ್ಕೂ ಮುಖ್ಯ ಕಾರಣ ಅಂತ ಹೇಳ್ತಾ ಇದ್ದಾರೆ. ಇನ್ನು ಈ ಬೃಹದಾರಣ್ಯಕೋಪನಿಷತ್ತು ಮತ್ತು ಬೃಹದಾರಣ್ಯಕೋಪನಿಷತ್ ಭಾಷ್ಯದ ಈ ವಾಕ್ಯಗಳ ಒಂದು ವಿವರಣೆ ಕೊಡಬೇಕು ಅಂತ ಹೇಳಿದರೆ ಸ್ವಲ್ಪ ಸಮಯ ತಗೊತ್ತೆ. ಅದು ಅಲ್ಲದೆ ಈ ಜಿಜ್ಞಾಸೆಯಲ್ಲಿ ಕೂಡ ಅದರನ್ನೇ ತಗೊಂಡಿದ್ದಾರೆ. ಹೇಗೆ ಮಗನು ಮಗಳಿಗೆ
ಮದುವೆ ಆಯಿತು ಮಾಡಿದ್ದಾನೆ ಭಗವಂತ, ಇದು ಹೇಗೆ ಶಾಸ್ತ್ರ ಸಮ್ಮತವೇ ಅಲ್ವಲ್ಲ ಅಂತೇಳಿ ಇವೆಲ್ಲವನ್ನು ಜಿಜ್ಞಾಸೆ ಕೂಡ ಅದೇ ತೊಗೊಂಡಿದ್ದಾರೆ, ಜಿಜ್ಞಾಸೆ ವಿಷಯನೂ ಅದೇ ತೊಗೊಂಡಿದ್ದಾರೆ. ಇಲ್ಲಿದಕ್ಕೆ ವಿವರಣೆಯನ್ನು ಕೂಡ ಸ್ವಲ್ಪ ನಾವು ವಿಸ್ತಾರವಾಗಿ ಕೊಡಬೇಕಾಗಿ ಬರುತ್ತೆ. ಆದರೆ ಆದ ಕಾರಣ ಇನ್ನು ಮತ್ತು ಜೀವಾತ್ಮರಿಗೆ ಸುಖ ದುಃಖ ಈ ದ್ವಂದ್ವಾತ್ಮಕವಾದ ಸಂಸಾರವನ್ನು ಇವನು ಪ್ರಾರಂಭ ಮಾಡ್ತಾನೆ. ಆದ ಕಾರಣ ಇವನಿಗೆ ಯುಗಾದಿಕೃತ್ ಅಂತ ಜೀವಾತ್ಮಾನಾಂ ಯುಗಸ್ಯ ಸುಖ ದುಃಖ ಯುಗಲಾತ್ಮಕಸ್ಯ ಸಂಸಾರಸ್ಯ ಆದಿಂ ಪ್ರಾರಂಭಂ ಕರೋತೀತಿ ಯುಗಾದಿಕೃತ್ ಯುಗ್ಮಂ ತು ಯುಗಲಂ ಯುಗಂ ಅಂಥೇಳಿ ಈ ಎಲ್ಲ ವಿಷಯಗಳನ್ನು ಈ ಚತುರ್ಮುಖ ಸರಸ್ವತೀ ದೇವಿಯರ ಒಂದು ಸೃಷ್ಟಿ, ಅವರ ವಿವಾಹ ಮತ್ತು ಅದರಲ್ಲಿರೋ ಒಂದು ಜಿಜ್ಞಾಸೆಯ ವಿಷಯ, ಅದಕ್ಕೆ ಜಿಜ್ಞಾಸೆಗೂ ಅದಕ್ಕೆ ಸಂಬಂಧಪಟ್ಟಿರೋದಾದ ಕಾರಣ ಅದು ಜೀವರಿಗೆ ಸಂಸಾರವನ್ನು ಪ್ರಾರಂಭ ಮಾಡ್ತಾನೆ. ಎಲ್ಲ ವಿಷಯಗಳನ್ನೆಲ್ಲ ನಾಳೆ ಹೇಳೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು ಮಧ್ವೇಶಾರ್ಪಣಮಸ್ತು. ಎಲ್ಲರಿಗೂ ಶುಭಮಸ್ತು.